ತಾವಿ ತಾವೀಗ ಎಲ್ಲಿಂದ ಬಂದಿರಿ? ನಾನು ರಣರಂಗದಿಂದ ಬಂದೆ. ಏನು ರಣರಂಗವೇ? ಯಾವ ರಣರಂಗ ಪೂಜ್ಯರೇ? ಯಾವ ರಣರಂಗವೆಂದರೆ ನಿಮ್ಮ ದಳಪತಿಗಳು ತ್ರಿಮೂರ್ತಿಗಳನ್ನು ಹಿಡಿದುಕೊಂಡು ಹೋದ ನಿಮ್ಮ ದಳಪತಿಗಳು ಹಾಗೂ ಆ ದೇವತೆಗಳು ನಡೆದ ಮಹಾರಣರಂಗ. ಏನು ಹೇಳುತ್ತಿರುವಿರಿ ಪೂಜ್ಯರೇ? ನಮ್ಮ ದಳಪತಿಗಳಿಗೂ ಆ ಒಡ ದೇವತೆಗಳು ಯುದ್ಧವಾಯಿತೇನು? ಆ ಬಡ ತ್ರಿಮೂರ್ತಿಗಳು ನಮ್ಮ ದಳಪತಿಗಳ ಆರ್ಭಟಕ್ಕೆ ಎದುರು ಚದುರಿ ಹೋಗಿರಬೇಕಿರೋದಲ್ಲವೇ? ಹೌದು ದಾನವೇಂದ್ರ, ನಿಮ್ಮ ಸೈನ್ಯವನ್ನು ಕಂಡೊಡನೆ ಆ ದೇವತೆಗಳು ಅವ್ವಾರಿ ಎದುರೇ ಬಿದ್ದರು. ಆಗ ನಿಮ್ಮ ದಳಪತಿಗಳು ಆ ದೇವತೆಗಳನ್ನು ಹಿಡಿಯಲು ಹೊರಟರು. ಆ ಹರಿಯರನ್ನು ಹಿಡಿಯಲು ಹೊರಟರು. ಆ ಹರಿಯರಾದಿಗಳು ನಿಮ್ಮ ದಳಪತಿಗಳು ಯುದ್ಧವೇ ತಿರುಗಿದರು. ಆ ನೀಚಾತ್ಮರನ್ನು ನಮ್ಮ ದಳಪತಿಗಳು ಬಂಧಿಸಿರಬೇಕಲ್ಲವೇ? ಹೇಳು ಮಹಿಷಾಸುರ, ಬಂಧಿಸುವಷ್ಟರಲ್ಲಿ ತ್ರಿಮೂರ್ತಿಗಳು ಹಾಗೂ ಆ ಸರ್ವ ದೇವತೆಗಳ ಮಹಾಶಕ್ತಿಯಿಂದ ಶ್ರೀಮಾನರು ಪರ್ವತಾಕಾರದಲ್ಲಿ ಬೆಳೆದು ಉತ್ತರಿಸಿದರು. ಆ ಭುಜಕ ಸಹಸ್ರ ಭುಜಕಗಳಲ್ಲಿ ಚಂದ್ರ ಗದೆ ಈ ಕಟ್ಟೋಟಗಳಿಸುವ ಉರಿ ನೇತ್ರದಿಂದ ಪ್ರಜ್ವಲಿಸಿದರು. ಬಿರುಗಾಳಿ ಶಿಲಾಯಿ ಹಾಗೆಯೇ ಸಿಂಹವು ಹಾಗೆಯೇ ವಾಹನವಾಗಿ ಸಿಂಹವನ್ನು ಬಂದಿತು. ಆ ಭಯಂಕರ ಶಿಲೆಯನ್ನು ನೋಡಿ ನನಗೂ ಸಹ ಭಯವಾಯಿತು. ಆಗ ಆ ಶ್ರೀಯು ನಿಮ್ಮ ಸೈನ್ಯವನ್ನು ಒಂದೇ ಕ್ಷಣದಲ್ಲಿ ನುಚ್ಚುನೂರು ಮಾಡಿದರು. ಏನು ಸ್ತ್ರೀಯು ಉದ್ಭವಿಸಿ ಬಂದರೆ ಅಂದು ನಾನು ಪ್ರವೇಶಿಸಿದ ಸ್ತ್ರೀಯು ಇವಳೇ ಆಗಿ ನೋಡಲ್ಲ. ಎತ್ತರಲ್ಲಿ ನಮಗೆ ಜಯವಷ್ಟೇ. ರಣಕಾಳಿಯ ಮುಂದೆ ಯಾವ ಶಕ್ತಿ ತಾನು ಹಿಡಿದಿತ್ತು? ಆ ದೇವಿ ಬಹು ಭಯಂಕರ ರೀತಿ ವಿಗರ್ಜಿಸಿ ಅತಿ ಕೋಪದಿಂದ ನಿಮ್ಮ ಚಕ್ಷುರ ಬಿಡಲವನ್ನು ತುಂಡರಿಸಿ ರಣಕುಂಡದಲ್ಲಿ ಚೆಲ್ಲಿಯಿಟ್ಟರು. ಏನಂದ್ರೆ ನಾರದರೆ ನಮ್ಮ ಚಕ್ಷುರಾದಿಗಳನ್ನು ತುಂಡರಿಸಿದಳೆ. ಇದನ್ನು ನಾನು ನಂಬಲಾರೆ ಪುಚ್ಛರೇ. ವೀರಾದಿ ವೀರರು ಕೇವಲ ಒಂದು ಹೆಣ್ಣಿನಿಂದ ಮರಣವಾದರೆಂದರೆ ಇದನ್ನು ನಾನು ಸಹಿಸಲು ಸಾಧ್ಯವಿಲ್ಲ. ದಿಕ್ಕುಗಳನ್ನು ಸೇರಿ ದಿಕ್ಪಾಲಕರನ್ನು ಶಿಕ್ಷಣಿಸಿದ ಧೀಮಂತ ಶೂರರಿಗೆ ಕೇವಲ ಒಂದು ಹೆಣ್ಣಿನಿಂದ ಮರಣವಾದರೆಂದರೆ ಇದನ್ನು ನಾನು ಸಹಿಸಲು ಸಾಧ್ಯವಿಲ್ಲ. ಚಕ್ರವರ್ತಿ, ಆದರೆ ಆ ಸ್ತ್ರೀಗಳನ್ನು ಮಾತ್ರ ಸಾಮಾನ್ಯಳೆಂದು ತಿಳಿಯಬೇಕು. ಆಕೆ ಈ ಜಗತ್ತಿನ ಪರಬ್ರಹ್ಮ